ಕೃಷ್ಣಂ ವಂದೇ ಮಂತಪಾಶಧರಂ ದಿವ್ಯಾರ್ಭಕಾಕೃತಿಂ ಶಿಖಾಬಂಧತ್ರಯೋಪೇತಂ ಭೈಷ್ಮೀಮಧ್ವಕರಾರ್ಚಿತಂ ಕೌಶೇಯಪೀತವಸನಾಮರವಿಂದನೇತ್ರಾಂ ಪದ್ಮದ್ವಯಾದ್ವಯಪರೋದ್ಯತಪದ್ಮಹಸ್ತಾಂ ಉದ್ಯಚ್ಚತಾರ್ಕಸದೃಶೀಂ ಪರಮಾಂಕಸಂಸ್ಥಾಂ ಧ್ಯಾಯೇದ್ವಿದೀಶನತಪಾದಯುಗಾಂ ಜನಿತ್ರೀಂ मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूथमुख्यं श्रीरामदूतं शिरसा नमामि। भवति यदनुभावादेडमूकोऽपि वाग्मी जडमतिरपि जन्तुः जायते प्राज्ञमौलिः सकलवचनचेतो देवता भारती सा मम वचसि निदत्तां सन्निधिं मानसे च। अर्चिकल्पितकल्पोऽयं प्रत्यर्थिगजकेसरी व्यासतीर्थगुरुर्भूयात् अस्मदिष्टार्थसिद्धये। तपस्वाध्याय शुश्रूषा कृष्णपूजारतं मुनिं विश्वेशमिष्टदं वन्दे परिव्राट् चक्रवर्तिनम्। ಎಲ್ಲ ಆಸ್ತಿಕ ಬಂಧುಗಳು, ನಾವೆಲ್ಲ ಗುರುಗಳು ನಡೆದಂತಹ ದಾರಿಯಲ್ಲಿ ನಡೀಬೇಕು. ಮಧ್ವಾಚಾರ್ಯರ ಚರಿತ್ರೆಯಲ್ಲಿ ಮಧ್ವಾಚಾರ್ಯರು ತೋರಿಸಿಕೊಟ್ಟಿದ್ದಾರೆ. ತಾವು ಗಂಗಾ ನದಿಯನ್ನು ದಾಟುವಾಗ ಆ ಗಂಗಾ ನದಿಯ ವೇಗ ಅತ್ಯಧಿಕವಾಗಿದ್ದು ಶಿಷ್ಯರಿಗೆ ದಾಟುವುದಕ್ಕಾಗದೇ ಇರುವ ಸಂದರ್ಭದಲ್ಲಿ ತಮ್ಮ ಶಾಟಿಯನ್ನು ಶಿಷ್ಯರಿಗೆ ಹಿಡಿದುಕೊಳ್ಳುವುದಕ್ಕೆ ಹೇಳಿ ತಾವು ದಾಟುವುದಲ್ಲದೆ ತಮ್ಮ ಶಿಷ್ಯರನ್ನೂ ಗಂಗೆಯಿಂದ ದಾಟಿಸ್ತಾರೆ, ಪಾರು ಮಾಡುತ್ತಾರೆ. ಹಾಗಾಗಿ ಆ ಒಂದು ಸಂದರ್ಭ ನಮಗೆ ಒಳ್ಳೆಯ ಸಂದೇಶವನ್ನು ಕೊಡುತ್ತೆ. ಯಾವುದೇ ಕಷ್ಟ ಬರಲಿ, ಎಂತಹ ದುಃಖವೇ ನಮ್ಮನ್ನು ಮುಳುಗಿಸುವ ಕೆಲಸವನ್ನು ಮಾಡಲಿ, ಗುರುಗಳ ಸ್ಮರಣೆ ಮಾಡಿದರೆ ಸಾಕು. ಸಾಲದೆ, ಗುರು ಸ್ಮರಣೆ ಸಾಲದೆ ಅಂತ ದಾಸರು ಹೇಳುವ ಹಾಗೆ, ಒಮ್ಮೆ ನಾವು ನಮ್ಮ ಗುರುಗಳನ್ನು ಸ್ಮರಣೆ ಮಾಡಿಕೊಂಡರೆ ಸಾಕು, ನಮ್ಮ ಎಲ್ಲ ಕಷ್ಟಗಳನ್ನು ಗುರುಗಳು ತಮ್ಮದು ಅಂತ ಹೇಳಿಕೊಂಡು ಪರಿಹಾರ ಮಾಡಿಬಿಡ್ತಾರಂತೆ. ಯಾಕೆ ಅಂತಂದರೆ ಅನೇಕ ಕಥೆಗಳಲ್ಲಿ ರಾಯರ ಚಮತ್ಕಾರಗಳನ್ನು ನಾವು ನೋಡ್ತೇವೆ. ಎಂತಹ ಕಷ್ಟವೇ ಆ ವ್ಯಕ್ತಿಗೆ ಬರಲಿ, ಆ ಎಲ್ಲ ಕಷ್ಟಗಳಿಂದ ಪಾರು ಮಾಡಿದ್ದಾರೆ ಅನ್ನುವಂತಹ ಅನೇಕ ಸಂದರ್ಭಗಳು ಒಂದಲ್ಲ ಎರಡಲ್ಲ. ಯಾಕೆ ಅಂತಂದರೆ ಗುರುಗಳು ಯಾವತ್ತೂ ಕೂಡ ಸದಾ ಕಾಲದಲ್ಲಿ ವೈರಾಗಿಗಳಾಗಿ ಕೇವಲ ಭಗವಂತನ ಪೂಜೆ, ತಮ್ಮ ಸಾಧನೆ, ತಪಸ್ಸು ಇದರಲ್ಲಿಯೇ ತಮ್ಮ ಜೀವನವನ್ನು ಕಳೀತಾರೆ. ಯಾವ ಲೋಭ, ಮದ, ಮಾತ್ಸರ್ಯಗಳು ಅಥವಾ ಬಂಗಾರದ ಮೇಲೆ ವ್ಯಾಮೋಹ, ಸಂಪತ್ತಿನ ಮೇಲೆ ವ್ಯಾಮೋಹ ಇದೆಲ್ಲ ಇತ್ತು ಅಂತ ಆದರೆ ಅವರು ಸನ್ಯಾಸಿಗಳಾಗುವುದಕ್ಕೆ ಸಾಧ್ಯ ಇಲ್ಲ. ಆದರೆ ಗುರುಗಳು ಅಂತ ಕರೆಸಿಕೊಂಡ ವ್ಯಕ್ತಿಗಳು ಹೇಗಿರಬೇಕು ಅಂತಂದರೆ ಸದಾ ಕಾಲ ಭಗವಂತನಲ್ಲಿಯೇ ಆಸಕ್ತಿಯನ್ನು ತೋರಬೇಕಂತೆ. ಅಂತಹ ವಿಶಿಷ್ಟವಾದ ತಪಸ್ಸನ್ನು ಮಾಡುವುದಕ್ಕೋಸ್ಕರವಾಗಿಯೇ ಭುವಿಗಿಳಿದು ಬಂದ ಗುರುಗಳಲ್ಲಿ ಒಬ್ಬರು ನಮ್ಮ ಶ್ರೀ ವಿದ್ಯಾನಿಧಿ ತೀರ್ಥರು. ಅವರ ಹೆಸರಿನ ತಕ್ಕ ಹಾಗೇನೆ ವಿದ್ಯೆಯೇ ಸಂಪತ್ತಾಗಿ ಉಳ್ಳಂತಹ ಜ್ಞಾನದ ಭಂಡಾರ ಅಂತ ಕರೆಸಿಕೊಂಡಂತಹ ವ್ಯಕ್ತಿಗಳು, ಜೊತೆಗೆ ಇದ್ದ ಕೆಲವು ಸಮಯದಲ್ಲಿ, ಕೆಲವು ದಿನಗಳಲ್ಲಿ ಭಗವಂತನ ವಿಶಿಷ್ಟವಾದ ಆರಾಧನೆಯನ್ನು ನಡೆಸಿದಂತಹ ಮಹಾಮಹಿಮರು ನಮ್ಮ ವಿದ್ಯಾನಿಧಿ ತೀರ್ಥರು.
ಹೇಳ್ತಾರೆ, ವಿದ್ಯಾಗಭಸ್ತು ವಿಧ್ವಸ್ತಾಃ ವಿದ್ಯಾ ತಿಮಿರ ಸಂತತಿ ವಿದ್ಯಾನಿಧಿರವಿರ್ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ವಿದ್ಯಾನಿಧಿ ರವಿ ಎಂತಹ ಒಂದು ಲೈಟ್, ಸೋಲಾರ್ ಲೈಟನ್ನು ತಗೊಂಡ್ರೆ, ಎಷ್ಟೇ ದೊಡ್ಡ ಲೈಟ್ ತಗೊಂಡು ಬನ್ನಿ, ಅದು ಸೂರ್ಯನ ಮುಂದೆ ಮಿಂಚು ಹುಳನೆ. ಎಷ್ಟೇ ಫೋರ್ಸ್ ಇರಲಿ, ಎಂತಹದ್ದೇ ಇರಲಿ, ಸೂರ್ಯನ ಮುಂದೆ ಏನೂ ಉಪಯೋಗ ಬರೋಲ್ಲ. ಆ ರೀತಿಯಲ್ಲಿ ವಿದ್ಯೆಯಲ್ಲಿ ವಿದ್ಯಾನಿಧಿ ತೀರ್ಥರು ಅಷ್ಟು ವಿಶಿಷ್ಟವಾದಂತಹ ಜ್ಞಾನವನ್ನು ಪಡೆದಿದ್ದರಂತೆ. ಹಾಗಾಗಿ ಅವರು ಹೇಳ್ತಾರೆ, ವಿದ್ಯಾನಿಧಿ ರವಿ ಭೂಯಾತ್ ಅಸ್ಮದಿಷ್ಟಾರ್ಥ ಸಿದ್ಧಯೇ. ನಮ್ಮ ಎಲ್ಲ ಇಷ್ಟಾರ್ಥಗಳನ್ನು ನೆರವೇರಿಸ್ತಾರೆ ನಮ್ಮ ವಿದ್ಯಾನಿಧಿ ತೀರ್ಥರು ಅಂತ ಹೇಳ್ತಾರೆ. ಮತ್ತು ಅಷ್ಟೇ ಅಲ್ಲದೇನೆ ಅವರಿದ್ದಂತಹ ದಿವಸಗಳೆಷ್ಟು ಅಂತಂದರೆ, ಆಶ್ರಮ ತೆಗೆದುಕೊಂಡಷ್ಟು ಎಷ್ಟು ದಿವಸಗಳು ಅಂತಂದರೆ ಕೇವಲ 48 ದಿವಸ, ಒಂದು ಮಂಡಲ ಪರ್ಯಂತ ಕೇವಲ ಗೋಪಾಲಕೃಷ್ಣನ ಒಂದು ಮಂಡಲದ ಪೂಜೆಗಾಗಿಯೇ ಬಂದವರು ಅಂತ ಹೇಳಿದರೆ ತಪ್ಪಾಗಲಿಕ್ಕಿಲ್ಲ. ಆ 48 ದಿವಸಗಳು ಕೂಡ ವಿಶಿಷ್ಟವಾದ ಸಾಧನೆಯನ್ನು ಮಾಡಿದ್ದಾರೆ. ಹೇಗೆ ಪರೀಕ್ಷಿತ ರಾಜನಿಗೆ 7 ದಿವಸ ಆಯುಷ್ಯ ಅಂತ ಗೊತ್ತಾದ ಕೂಡಲೇ ಆ ಪರೀಕ್ಷಿತ ರಾಜ ಎಷ್ಟೆಲ್ಲ ಸಾಧನೆಯನ್ನು ಮಾಡಿದ, ಇವತ್ತಿನ ದಿವಸ ನಮಗೆ ಭಾಗವತ ಸಿಗುವ ಹಾಗೆ ಮಾಡಿದ. ಅದೇ ಥರ 48 ದಿವಸ ಅವರೇನಿದ್ದರೂ, ಅವರಿದ್ದಂತಹ 48 ದಿವಸಗಳಲ್ಲಿ ಸದಾಕಾಲ ಬೆಳಗಿನ ಜಾವ ಏಳೋದು, ತಮ್ಮ ಆಹ್ನಿಕಗಳನ್ನು ಮುಗಿಸಿಕೊಂಡು ಕೃಷ್ಣನ ಆರಾಧನೆಯನ್ನು ಮಾಡೋದು, ಬಂದವರಿಗೆ ಪಾಠ, ಭಿಕ್ಷೆ, ಪಾಠ, ಪೂಜೆ, ಜಪ, ಅನುಷ್ಠಾನ, ಹೀಗೆ ಸದಾಕಾಲ ಜಪತಪಾನುಷ್ಠಾನಗಳಲ್ಲೇ ಕಳೆದಂತಹ ಮಹಾಸಾಧಕರು ನಮ್ಮ ವಿದ್ಯಾನಿಧಿ ತೀರ್ಥರು. ವಿದ್ಯಾಕಾಂತ ತೀರ್ಥರಿಂದ ಪೂರ್ವಾಶ್ರಮದ ಸಹೋದರರೇ ಆಗಿದ್ದಾರೆ. ಅಂತಹ ವಿದ್ಯಾಕಾಂತ ತೀರ್ಥರಿಂದಲೇ ಅವರು ಆಶ್ರಮವನ್ನು ತೆಗೆದುಕೊಂಡಂಥವರು. ವಿದ್ಯಾಕಾಂತ ತೀರ್ಥರು ಏನು ಸಾಮಾನ್ಯರೇ? ಅವರ ತಪಶಕ್ತಿ, ಅವರ ಸಾಧನೆಯಿಂದ ವೈಜಯಂತಿ ಮಾಲೆಯನ್ನು ಪಡೆದು ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆ ಮಾಡಿದವರು. ಎಂತಹ ಅದ್ಭುತ ಮಾಲೆ, ಎಂತಹ ಸಂಪತ್ತದು! ಆದರೆ ಇದ್ಯಾವುದೂ ನನಗೆ ಬೇಕಾಗಿಲ್ಲ ಅಂತ ಹೇಳಿ ಅದನ್ನು ಗೋಪಾಲಕೃಷ್ಣ ದೇವರಿಗೆ ಸಮರ್ಪಣೆ ಮಾಡಿದರು. ಅದನ್ನು ಇವತ್ತಿಗೂ ನಾವು ಆ ಕೃಷ್ಣನಿಗೆ ಕಾಣಬಹುದು. ಅದನ್ನು ಸಮರ್ಪಣೆ ಮಾಡುವುದನ್ನು ಇವತ್ತಿಗೂ ವ್ಯಾಸರಾಜರ ನಂತರ ಅಂಕಿತವನ್ನು ಪಡೆದು ವಿದ್ಯಾಕಾಂತ ಎನ್ನುವಂತಹ ಅಂಕಿತದಿಂದಲೇ ಹರಿನಾಮಗಳನ್ನು ರಚನೆ ಮಾಡಿದವರು ನಮ್ಮ ವಿದ್ಯಾಕಾಂತ ತೀರ್ಥರು. ಅವರಿಗೆ ಹೇಳುವಾಗ ಹೇಳ್ತಾರೆ, ಚತುಷ್ಷಷ್ಟಿ ಕಲಾಯುಕ್ತ ಅಂತ ಹೇಳ್ತಾರೆ. 64 ವಿದ್ಯೆ. ಹೇಗೆ ವಿಜಯೇಂದ್ರರನ್ನು ವರ್ಣನೆ ಮಾಡುವಾಗ 64 ವಿದ್ಯೆಗಳನ್ನು ಹೊಂದಿದವರು ಅಂತ ಹೇಗೆ ಅವರನ್ನು ವರ್ಣನೆ ಮಾಡ್ತಾರೋ, ನಮ್ಮ ವಿದ್ಯಾಕಾಂತ ತೀರ್ಥರು ಕೂಡ ಅದೇ ತರಹವೇ ಅನೇಕ ವಿದ್ಯೆಗಳನ್ನು ಪಡೆದು ಅನೇಕರಿಗೆ ಅನುಕೂಲ ಮಾಡಿಕೊಟ್ಟಂತಹವರು ವಿದ್ಯಾಕಾಂತ ತೀರ್ಥರು. ಅವರಿಂದ ಆಶ್ರಮವನ್ನು ಪಡೆದಂತಹ ವಿದ್ಯಾನಿಧಿ ತೀರ್ಥರು. ಆಶ್ರಮ ನಾಮ ಹೀಗೆ ಆ ಆಷಾಢ ಬಹುಳ ಏಕಾದಶಿಯ ದಿವಸ ವೃಂದಾವನಸ್ಥರಾಗಿದ್ದಾರೆ. ಇಂತಹ 48 ದಿನಗಳು ಏನು ತಾವು ಆಶ್ರಮದಲ್ಲಿ ಇದ್ದರು, ಸ್ಥಾನದಲ್ಲಿ ಇದ್ದರು ವಿದ್ಯಾನಿಧಿ ತೀರ್ಥರು. ಅವರು ವಿಶಿಷ್ಟವಾದಂತಹ ಭಗವಂತನ ಆರಾಧನೆಯನ್ನು ಮಾಡಿ ತದನಂತರ ಕಾಲದಲ್ಲಿ ವಿದ್ಯಾಪೂರ್ಣ ತೀರ್ಥರಿಗೆ ಎಲ್ಲವನ್ನೂ ಕೂಡ ಬಿಟ್ಟು ವೃಂದಾವನಸ್ಥರಾದರು. ಇವರ ಜೀವನ ನಾವು ನೋಡಿದರೆ ನಮ್ಮ ಜೀವನದಲ್ಲಿ ನಾವು ಹೇಗಿರಬೇಕು ಅಂತ ತೋರಿಸಿಕೊಟ್ಟ ಹಾಗೆ ಆಗುತ್ತೆ. ಒಂದು ಮಂಡಲಗಳ ಕಾಲ ಇದ್ದದ್ದು ಮಾತ್ರ. ಆ ಒಂದು ಮಂಡಲ ಕಾಲದಲ್ಲಿ ಏನೇ ಅನೇಕ ಸಾಧನೆಯನ್ನು ಮಾಡಿದವರು ನಮ್ಮ ವಿದ್ಯಾನಿಧಿ ತೀರ್ಥರು. ಹಾಗಾಗಿ ಅವರ ಜೀವನವನ್ನು ನಾವು ನೋಡಿದರೆ, ನಾನಾಗಲೇ ಹೇಳಿದೆ, ಗುರುಗಳು ಸಾಗಿದ ಮಾರ್ಗದಲ್ಲಿ ನಾವು ಸಾಗಿದಾಗ ಯಾವ ಕಷ್ಟ ಕಾರ್ಪಣ್ಯಗಳೂ ನಮಗೆದುರಾಗದು. ಹಾಗೆ ಅವರಿದ್ದಂತಹ ದಿವಸಗಳು, ಅವರು ಹೇಗೆ ಜ್ಞಾನಕ್ಕೆ, ತಪಸ್ಸಿಗೆ, ಭಗವಂತನ ಆರಾಧನೆಗೆ ಅವರು ಮೀಸಲಾತಿ ಇಟ್ಟಿದ್ದರೋ, ಅದೇ ತರಹ ನಾವು ಕೂಡ ಭಗವಂತನ ಆರಾಧನೆಗೆ, ಜ್ಞಾನ ಕಾರ್ಯಕ್ಕಾಗಿ, ಅಧ್ಯಯನಕ್ಕಾಗಿ ನಮ್ಮ ಸಮಯವನ್ನು ಮೀಸಲಾತಿ ಇಟ್ಟಲ್ಲಿ ನಾವು ಕೂಡ
ಭಗವಂತನ ವಿಶಿಷ್ಟವಾದ ಅನುಗ್ರಹವನ್ನು ಪಡೆಯಬಹುದು. ಆ ರೀತಿಯಾದ ಅನುಗ್ರಹವನ್ನು ಪಡೆಯುವಂಥವರಾಗಿ ನಾವೆಲ್ಲರೂ ಆಗೋಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು.